ವಿಧಾನಸಭಾ ಚುನಾವಣೆಯಲ್ಲಿ ಒಂದು 5% ನಷ್ಟು ಒಕ್ಕಲಿಗ ಮತಗಳು ಕಾಂಗ್ರೆಸ್ ಕಡೆ ಶಿಫ್ಟ್ ಆಗಿತ್ತು ಅಂತ ಲೆಕ್ಕಾಚಾರ. ಈಗ ಒಕ್ಕಲಿಗರು ಯಾರನ್ನು ಬೆಂಬಲಿಸುತ್ತಾರೆ ಈಗ ಈ ಸಂದರ್ಭದಲ್ಲಿ? ನೋಡ್ರಿ, ಒಕ್ಕಲಿಗರು ಯಾರು ದಡ್ರಲ್ಲ, ಇಲ್ಲ ಯಾವುದೇ ಜಾತಿಯವರು ದಡ್ರಲ್ಲ. ನಾನು ಹೇಳ್ತೀನಿ, ಒಕ್ಕಲಿಗ ಇರ್ಬೋದು, ಇಲ್ಲ ವೀರಶೈವರು ಇರ್ಬೋದು, ಬೇರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ, ಅವ್ರಿಗೆ ಬೆನಿಫಿಟ್ ಯಾರು ಅಂತ ನೋಡ್ತಾರೆ. ಅವ್ರಿಗೆ ದೇಶಕ್ಕೆ ಏನು ಒಳ್ಳೇದಾಗ್ತದೆ, ರಾಜ್ಯಕ್ಕೆ ಒಳ್ಳೇದಾಗ್ತದೆ, ನನಗೇನು ಒಳ್ಳೇದಾಗ್ತದೆ ಅಂತ ನೋಡ್ತಾರೆ. ಅವ್ರ ಅನುಕೂಲ ಅವ್ರು ನೋಡ್ತಾರೆ, ಅವ್ರ ಬದುಕನ್ನ ಅವ್ರು ನೋಡ್ತಾರೆ, ಭಾವನೆ ನೋಡುದಿಲ್ಲ. ಅವರ ಬದುಕು, ಆ ಬದುಕು ಕಟ್ಕೊಡೋಂಥವ್ರು ಯಾವತ್ತೂ ಕಾಂಗ್ರೆಸ್ ಪಾರ್ಟಿ. ಯಡಿಯೂರಪ್ಪನವರು ಒಂದು ಮಾತು ಹೇಳಿದರೆ, ಕಾಂಗ್ರೆಸ್ ನಲ್ಲಿ ನಂಬಿಕಸ್ಥ ನಾಯಕತ್ವ ಇಲ್ಲ, ಹಂಗಾಗಿ ರಾಹುಲ್ ಗಾಂಧಿ ಹೆಸರಲ್ಲಿ ಮತ ಕೇಳ್ತಾ ಇಲ್ಲ, ಇವರು ಅನುದಾನ ಇಟ್ಕೊಂಡು ಹೋರಾಡ್ತಿದ್ದಾರೆ ಅಷ್ಟೇ. ಮೋದಿನೇ ಅವ್ರ ಹೆಸರು ಓಟ್ ಕೇಳಲಿಲ್ಲ. ಎಲ್ಲಿ ಕೇಳಿದ್ರು ಮೋದಿ? ಯು ಕಮ್ ಟು ದಿ ಶಿವಮೊಗ್ಗದಲ್ಲಿ ಅದೇ ಯಡಿಯೂರಪ್ಪನವರು ಸ್ಟೇಜ್ ಮೇಲೆ ಇದೆಯಲ್ಲ, ರಾಘವೇಂದ್ರ ಯಡಿಯೂರಪ್ಪ ಓಟ್ ಕೊಡಿ ಅಂತ ಕೇಳಿದ್ರು. ಯಾರು ಕ್ಯಾಂಡಿಡೇಟ್ಗಳ ಹೆಸರು ಓಟ್ ಕೊಡಿ ಅಂತ ಕೇಳಿದ್ರು. ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ ಮೋದಿ. ಮೋದಿ ಹಿಮ್ಸೆಲ್ಫ್ ಡಸಂಟ್ ಹ್ಯಾವ್ ಕಾನ್ಫಿಡೆನ್ಸ್. ಅವರೇ ಕೇಳಿಲ್ಲ. ನಂಬಿಕೆ ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಸರ್. ಎಲ್ಲಿ ಗಾಳಿ ಎಲ್ಲರೂ ಕಾಣ್ತಾ ಇದೆಯಾ ನಿಮ್ಗೆ? ಗಾಳಿ ಸರ್, ನಿನ್ನೆ ಸ್ವಾಮೀಜಿನ ಭೇಟಿ ಮಾಡಿದ ಒಕ್ಕಲಿಗ ನಾಯಕರು ಒಂದು ಮಾತು ಹೇಳ್ತಾರೆ, ಸ್ವಾಮೀಜಿಗಳು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ. ಕುರುಕ್ಷೇತ್ರ ಸಂದರ್ಭದಲ್ಲಿ ಕೌರವರು ಪಾಂಡವರು ಇಬ್ರು ಸ್ವಾಮೀಜಿ ಕೃಷ್ಣನ ಹತ್ರ ಹೋದ್ರು. ಕೃಷ್ಣ ಪಾಂಡವರಿಗೆ ಸಪೋರ್ಟ್ ಮಾಡ್ದ. ಈಗ JDS ಅವರು ಪಾಂಡವರು, ಕಾಂಗ್ರೆಸ್ ಕೌರವರು ರೀತಿ ಇದ್ದಾರೆ, ಸ್ವಾಮೀಜಿಗಳು ನಮ್ಗೆ ಬೆಂಬಲ ಮಾಡ್ತಾರೆ ಅಂತಾರೆ. JDS ಎಲ್ಲಿದೆಯಾ ನೀನು? JDSಗೆ ಎಲ್ಲ ಮುಕ್ತಿ ಮಾಡಾಯ್ತು. JDS ನಮ್ಗೆ JDS ಇರಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟಿದ್ದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ. ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತೇವೆ. ಓಕೆ, ನಮಸ್ಕಾರ.